ಪಿಯುಸಿ ವಿದ್ಯಾರ್ಥಿಗಳಿಗೆ ಇದೀಗ ಸಿಹಿ ಸುದ್ದಿ ಕೊಟ್ಟಿದೆ ಕೆಎಸ್ಆರ್ಟಿಸಿ. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಕೆಎಸ್ಆರ್ಟಿಸಿ. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಪರೀಕ್ಷೆ ಬರೆಯುವ ಎಲ್ಲಾ ಮಕ್ಕಳಿಗೆ ಉಚಿತ ಬಸ್ ಸೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಫೆಬ್ರವರಿ 28ರಿಂದ ಆರಂಭವಾಗಲಿರುವಂತಹ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆಯುವ ಈ ಪರೀಕ್ಷೆಯಲ್ಲಿ ಹಾಲ್ ಟಿಕೆಟ್ ತೋರಿಸಿದ್ರೆ ಸಾಕು ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಪಿಯುಸಿ ವಿದ್ಯಾರ್ಥಿಗಳಿಗೆ ಇದು ಸಿಹಿ ಸುದ್ದಿ. ಈಗ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಕೆಎಸ್ಆರ್ಟಿಸಿ ವತಿಯಿಂದ. ಯಾಕಂದ್ರೆ ದ್ವಿತೀಯ ಪಿಯುಸಿಯನ್ನ ಮಾಡ್ತಾ ಇರುವಂತಹ ವಾರ್ಷಿಕ ಪರೀಕ್ಷೆಯನ್ನು ಬರೆಯುವಂತಹ ಮಕ್ಕಳು ಈಗ ಕಾಲೇಜ್ಗೆ ಹೋಗಬೇಕಾದ್ರೆ ಕೆಲವೊಂದು ಅಡಚಣೆಗಳು ನಡೆಯುತ್ತೆ. ಪರೀಕ್ಷೆ ಬರೆಯೋಕೆ ಲೇಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ, ಇಲ್ಲ ಬಸ್ಗೆ ಟಿಕೆಟ್ ಏನೋ ಕಷ್ಟಗಳಿರುತ್ತೆ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಬಡ ವಿದ್ಯಾರ್ಥಿಗಳು ಬರ್ತಾರೆ, ಹೈ ಪ್ರೊಫೆಷನಲ್ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಸೊ ಹಾಗಾಗಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಕೆಎಸ್ಆರ್ಟಿಸಿ. ಏನು ಪರೀಕ್ಷೆ ಬರೆಯುವಂತಹ ಎಲ್ಲ ಮಕ್ಕಳಿಗೆ ಈಗ ಉಚಿತ ಬಸ್ ಸೇವೆಯನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ. ಪ್ರತಿ ವರ್ಷ ಇದು ನಡ್ಕೊಂಡು ಬರ್ತಾನೆ ಇದೆ. ಸೊ ಈ ವರ್ಷವೂ ಈಗ ಇದು ಕಂಟಿನ್ಯೂ ಆಗ್ತಾ ಇದೆ. ಏನು ಅವಕಾಶವನ್ನು ಕೊಟ್ಟಿದೆ ಈ ಕೆಎಸ್ಆರ್ಟಿಸಿ, ಫೆಬ್ರವರಿ 28ರಿಂದ ಮಕ್ಕಳಿಗೆ ಆರಂಭ ಆಗುತ್ತೆ ದ್ವಿತೀಯ ಪಿಯುಸಿ ಪರೀಕ್ಷೆ. ಹಾಗಾಗಿ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಎಕ್ಸಾಮ್ಸ್ಗಳು ನಡೆಯುತ್ತೆ. ಈ ಹಾಲ್ ಟಿಕೆಟ್ ಅನ್ನು ತೋರಿಸಿದ್ರೆ ಸಾಕು ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಕೊಡುತ್ತೆ. ಒಂದು ವೇಳೆ ಹಾಲ್ ಟಿಕೆಟಲ್ಲಿ 17ನೇ ತಾರೀಕಿನ ಮೇಲೆ ಏನಾದರೂ ಬಹುಶಃ ಒಂದು ವೇಳೆ ಏನಾದರೂ ಒಂದು ಸಬ್ಜೆಕ್ಟ್ ಏನಾದರೂ ಇದ್ದರೆ ಅದು ಕೂಡ ಅವಕಾಶ ಇರುತ್ತೆ. ಯಾಕಂದರೆ ಹಾಲ್ ಟಿಕೆಟಲ್ಲಿ ಇರುತ್ತಲ್ಲ, ಸೊ ಅದನ್ನು ನೋಡಿ ಫ್ರೀ ಟಿಕೆಟನ್ನು ಕೊಡ್ತಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಾಗ ಮಂಡಳಿ ಕೋರಿಕೆ ಮೇರೆಗೆ ಇದೀಗ ಆದೇಶವನ್ನು ಹೊರಡಿಸಿದೆ ಕೆಎಸ್ಆರ್ಟಿಸಿ ಇಲಾಖೆಯ ಸಾರಿಗೆ ಇಲಾಖೆ.